ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಲಾಗ್ಸ್. ಇವತ್ತಿನ ಸ್ಪೆಷಲ್ ಬಂದು ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪಿನ ಬಸ್ಸಾರು. ಅದನ್ನು ಮಾಡುವಂಥ ರೀತಿ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 kg ಅವರೆಕಾಳನ್ನು ತೊಗೊಂಡು ಬಂದಿದ್ದೆ. ಅದನ್ನು ಬಿಡಿಸಿದ ಮೇಲೆ ಇಷ್ಟು ಅವರೆಕಾಳು ಸಿಕ್ಕಿದೆ. ಇದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು 1 ಕಟ್ಟು ಮೆಂತ್ಯ ಸೊಪ್ಪಲ್ಲಿ ಅರ್ಧ ಹಾಕಿದ್ದೀನಿ ನಾನು. ಅದನ್ನು ವಾಶ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ 1 ಟೊಮ್ಯಾಟೊ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 6 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಬರೀ ಮೆಣಸಿನ್ಕಾಯೇ ಸಾಕು, ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಅನ್ನೋದಿದ್ರೆ ಬರೀ ಮೆಣಸಿನ್ಕಾಯಿನೇ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊತಿದ್ದೀನಿ ಆ್ಯಂಡ್ ಪ್ಲಸ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತಿದ್ದೀನಿ. ಓಕೆ, ಈಗ ನಾನು ವಾಟರ್ನ ಬಂದ್ಬಿಟ್ಟು 1 ಲೀಟರ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಚೊಂಬು 1/2 ಲೀಟರ್ ಇರಿಸುತ್ತೆ. ಸೊ ನಾನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ 1 ಲೀಟರ್ ವಾಟರು. ಯಾಕೆ ನೀರು ಜಾಸ್ತಿ ಹಾಕ್ಕೊತಿದ್ದೀನಿ ಅಂದರೆ ನಾವು ಸಾಂಬಾರ್ಗೆ ಯೂಸ್ ಮಾಡೋದು ಇದರಲ್ಲಿ ಉಳಿಯುತ್ತಲ್ಲ, ಅದೇ ನೀರನ್ನು ನಾವು ಬೇಯಿಸಿರೋಂಥ ನೀರನ್ನೇ ಯೂಸ್ ಮಾಡಬೇಕು. ಬೇರೆ ನೀರನ್ನು ಯೂಸ್ ಮಾಡೋದ್ರಿಂದ ಅದು ಸಾಂಬಾರು ಟೇಸ್ಟಾಗಿ ಬರೋದಿಲ್ಲ. ಅದರಿಂದ ನಾನು ಇಲ್ಲೇ ನೀರನ್ನ ಜಾಸ್ತಿ ಹಾಕ್ಕೊಂಡು ಸೊ ಅದನ್ನು 2 ವಿಸಲ್ ಕೂಡ ಹಾಕಿಸ್ಕೊತೀನಿ. ಇವಾಗ ಮಿಕ್ಸರ್ ಜಾರ್ಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಬಂದು 1 ಆನಿಯನ್ನ ಚೆನ್ನಾಗಿ ನಾನು ಸ್ಟೌವಲ್ಲಿ ಸುಟ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಒಲೆಯಲ್ಲಿ ಸುಡ್ತಾ ಇದ್ವಿ, ಅವಾಗೆಲ್ಲ ಒಲೆ ಇತ್ತು. ಇವಾಗ ಆ ಥರ ಇಲ್ಲ, ಸ್ಟೌವಲ್ಲೇ ಸುಟ್ಕೊಬೇಕು. ಅದನ್ನ ಚೆನ್ನಾಗಿ ಸುಟ್ಕೊಬೇಕು, ಹಸಿ ಬಿಡಬೇಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಜಾಸ್ತಿ ಹೊತ್ತು ಸುಟ್ಕೊಳ್ಳಿ. ಮತ್ತು 1 ಬೆಳ್ಳುಳ್ಳಿ ಕೂಡ ನಾನು ಸುಟ್ಕೊತಾ ಇದ್ದೀನಿ, ನೋಡ್ತಿದ್ದೀರಾ. ಚೆನ್ನಾಗಿ ಸುಡಬೇಕು, ಟೈಮ್ ಹಿಡಿದ್ರು ಕೂಡ. ಅದು ನೋಡಿ, ಸುಟ್ಟಿರೋಂಥ ಭಾಗನ ತೆಗೆದುಬಿಟ್ಟು ನಾನು ಮಿಕ್ಕಿದ್ದನ್ನು ಬಿಡಿಸಿ ನೀಟಾಗಿ ಹಾಕ್ಕೊಂಡೆ. 1 ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿನ ಸುಟ್ಟಿರೋದನ್ನು ತಣ್ಣಗಾದ್ಮೇಲೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಹಾಫ್ ಬೌಲ್ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, 6 ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ರೂಪಾಯಿ ಕಾಯಿನಷ್ಟು ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರಲ್ಲಿ ಏನು ಬೇಯಿಸಿದ್ದೆ 6 ಮೆಣಸಿನ್ಕಾಯಿ ಮತ್ತು 1 ಟೊಮ್ಯಾಟೊ, ಅದು ತಣ್ಣಗಾದ ನಂತರ ಜಾರಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಹಸಿ ಬೆಳ್ಳುಳ್ಳಿನ 4 ಹಾಕ್ಕೊತಾ ಇದ್ದೀನಿ, ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ. ಮತ್ತು ಬೆಂದಿರುವಂಥ ಸೊಪ್ಪು ಮತ್ತು ಕಾಳನ್ನು ತಣ್ಣಗಾದ ನಂತರ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಕಾಳನ್ನ ಒಗ್ಗರಣೆಗೆ ಹಾಕ್ಬಿಡೋಣ ಬನ್ನಿ. ಅದು ಮಾಡುವಂಥ ವಿಧಾನ ನೋಡೋಣ. ಗ್ಯಾಸ್ ಹಚ್ಚಿ 1 ಬಾಣಲಿ ಇಟ್ಕೊಂಡಿದ್ದೀನಿ. ಆಯಿಲ್ ಕೂಡ ಸ್ವಲ್ಪ ಸೇರಿಸಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು 10 ಒಣಮೆಣಸಿನ್ಕಾಯಿ ಮತ್ತು 1 ಜಜ್ಜಿದಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಒಣಮೆಣ್ಸಿಕಾಯಿನ ಸೇರಿಸ್ತಾ ಇದ್ದೀನಿ ಅಂದರೆ ಅದು ನಾವು ಸೊಪ್ಪು ಕಾಳನ್ನ ಹುರಿತೀವಲ್ಲ, ಅದು ಒಣಮೆಣ್ಸಿಕಾಯಿ ತುಂಬ ಟೇಸ್ಟ್ ಕೊಡುತ್ತೆ. ಹಸಿ ಮೆಣಸಿನ್ಕಾಯಿಗಿಂತ ಒಣಮೆಣ್ಸಿಕಾಯಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು 3 ಈರುಳ್ಳಿನ ನಾನು ಮೀಡಿಯಮ್ ಸೈಜ್ದು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ನಂತರ ಸೊಪ್ಪು ಮತ್ತು ಕಾಳನ್ನ ಬೆಂದಿರೋವಂಥದ್ದನ್ನು ತಣ್ಣಗಾಗಿದೆ. ಸೊ ಇವಾಗ ಅದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸೊಪ್ಪು ಮತ್ತು ಕಾಳಿಗೂ ಕೂಡ ಸ್ವಲ್ಪ ಉಪ್ಪನ್ನು ನಾವು ಹಾಕಿರ್ತೀವಿ. ಆದ್ದರಿಂದ ಇಲ್ಲಿ ಉಪ್ಪನ್ನ ನಾವು ಎಷ್ಟು ಬೇಕು ಅಂತ ಕನ್ಸಂಟ್ರೇಸ್ ನೋಡಿಕೊಂಡು ಹಾಕ್ಕೊಳ್ಳೋಣ. ಫಸ್ಟು ಸ್ವಲ್ಪ ತಿಂದು ನೋಡಿ ಆಮೇಲೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕಾಳು ಪಲ್ಯ ಚೆನ್ನಾಗಿರಬೇಕು ಅಂದರೆ ನಾವು ಮೇಯ್ನ್ ಹಾಕಬೇಕಾಗಿರೋದು ತೆಂಗಿನ ತುರಿ, ಆಯಿತಾ. ಸೊ ನಾನಿಲ್ಲಿ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀನಿ, ಬಿಕಾಸ್ ಆವಾಗಲೇ ನಮಗೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಸೌತ್ ಇಂಡಿಯನ್ಸ್, ಅದರಲ್ಲೂ ನಮ್ಮ ಕಡೆ ಹಾಸನ ಕಡೆ ನಾವು ಎಲ್ಲದಕ್ಕೂ ತೆಂಗಿನ ತುರಿನ ಸೇರಿಸ್ಕೊತೀವಿ. ಸೊ ನಾನೆಲ್ಲ ಅಡುಗೆಗೂ ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ಈಗ ಕಾಳು ರೆಡಿಯಾಗಿದೆ, ಸೊಪ್ಪು ಮತ್ತು ಕಾಳು ರೆಡಿ ಆಯಿತು. ಈಗ ಸಾಂಬಾರು ಮಾಡೋಣ. ಸಾಂಬಾರು ತುಂಬ ಈಸಿ, ನಾವು ಒಂದ್ಸಲ ಮಸಾಲೆ ರುಬ್ಕೊಂಡ್ಬಿಟ್ರೆ ಈಸಿ. ಈಗ ಗ್ಯಾಸ್ ಹಚ್ಚಿ 1 ಪಾತ್ರೆ ಕೂಡ ಇಟ್ಕೊಂಡು ಬಿಸಿ ಆದ ನಂತರ ಆಯಿಲ್ ಹಾಕಿ, ಆಯಿಲ್ಗೆ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ 2 ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಸ್ಮ್ಯಾಶ್ ಆಗಿರುವಂಥ ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಅಷ್ಟೇ ಆಪ್ಷನಲ್ಲು 1 ಈರುಳ್ಳಿನ ಕೂಡ ನಾನು ಯೂಸ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ರುಬ್ಬಿರುವಂಥ ಖಾರನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ, ನೀರು ಸೇರಿಸ್ತಿಲ್ಲ, ಬರೀ ರುಬ್ಬಿರುವಂಥ ಮಸಾಲೆನ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು. ಅದು ಕುದಿ ಬಂದ ಮೇಲೆ ನಾನು ನೀರು ಸೇರಿಸ್ಕೊತೀನಿ, ಆಯಿತಾ. ಆ್ಯಕ್ಚುಲಿ ಈ ಸಾಂಬಾರು ತುಂಬ ಟೇಸ್ಟಿ. ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿರೆಲ್ಲ ಹೇಗೆ ಮಾಡ್ತಿದ್ರು ಅದೇ ಫೀಲ್ ಕೊಡುತ್ತೆ ನೀವು ಊಟ ಮಾಡಿದರೆ. ಒನ್ಸ್ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅದು ಹೇಗೆ ಬಂತು ಅಂತ. ಆವಾಗೆಲ್ಲ ಅಮ್ಮಂದಿರು ಒಲೆಯಲ್ಲಿ ಸುಟ್ಟು ನೀಟಾಗಿ ಸಖತ್ತಾಗಿ ಮಾಡ್ತೀವಿ. ಆ್ಯಕ್ಚುಲಿ ಮೆಣಸಿನ್ಕಾಯಿನ ಕೂಡ ಒಲೆಯಲ್ಲಿ ಸುಟ್ಟೇ ಮಾಡ್ತಿದ್ರು. ಬಟ್ ನಾವು ಇವಾಗ ಕುಕ್ಕರಲ್ಲಿ ಹಾಕಿ ಇನ್ಸ್ಟೆಂಟಾಗಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನೋಡಿ, ಅದು ಕಾಳು ಬೇಯಿಸಿರುವಂಥ ನೀರಿತ್ತಲ್ಲ, ಅದು ಎತ್ತಿಟ್ಟಿದ್ದೆ. 1 ಕುದಿ ಬಂದ ನಂತರ ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ಮಿಕ್ಸಿ ಜಾರ್ ಇತ್ತಲ್ಲ, ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಅದ್ರ ನೀರನ್ನು ಇದಕ್ಕೆ ಹಾಕಿ ಸೊ ನೀರು ಸೇರಿಸಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಹಾಕಿದ್ದೀನಿ. ಅದು ಕುದಿ ಬಂದ ನಂತರ ಅದು ಟೇಸ್ಟ್ ನೋಡಿಬಿಟ್ಟು ಸೊ ಉಪ್ಪು ಕಡಿಮೆ ಆಗಿದ್ರೆ ಮತ್ತೆ ಸೇರಿಸ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಸಾಂಬಾರು ಕುದಿ ಬರ್ತಾ ಇದೆ.
ನೋಡಿದ್ರಿ ಸಾಂಬಾರು ರೆಡಿ ಆಗೋಯ್ತು. ಎಷ್ಟು ಬೇಗ ಆಗುತ್ತೆ ಅಂದರೆ ಹಾಫ್ ಆನ್ ಅವರ್ ಎಲ್ಲ ಮಾಡ್ಕೊಂಬಿಡ್ಬೋದು. ಬಸ್ಸಾರು ಅಂದರೆ ತುಂಬ ಲೇಟ್ ಆಗುತ್ತೆ ಅಂತೆಲ್ಲ ಫೀಲ್ ಮಾಡಬೇಡಿ. ಬಟ್ ಬೇಳೆ ಬಸ್ಸಾರು ಮಾಡೋದಕ್ಕಿಂತ ಈ ಅವರೆಕಾಳು ಮೆಂತ್ಯ ಸೊಪ್ಪು ಸಾರು ಮಾತ್ರ ಕ್ರೇಜಿಯಾಗಿ ಬರುತ್ತೆ ಬಸ್ಸಾಂಬಾರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ರಾಗಿ ಮುದ್ದೆ ಜೊತೆ ಅವರೆಕಾಳು ಪಲ್ಯ ಮತ್ತು ಬಸ್ಸಾರು ರೆಡಿಯಾಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್, ಸಿ ಯು.